ಬೇಗಂದ್ರ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಟಿ.ಜೆ. ಅಬ್ರಹಾಂ ಅವರು ಜಾಯ್ನ್ ಆಗಿದ್ದಾರೆ. ಟಿ.ಜೆ. ಅಬ್ರಹಾಂ ಅವರು ಈಗಾಗಲೇ ರಾಜ್ಯದಲ್ಲಿ ಹಲವು ರಾಜಕಾರಣಿಗಳ ವಿರುದ್ಧ ಕಾನೂನು ಸಮರವನ್ನು ನಾನಾ ಹಂತಗಳಲ್ಲಿ ನಡೆಸಿದಂಥವರು. ಮಾಜಿ ಮುಖ್ಯಮಂತ್ರಿಗಳು ಅವರವರು ಮುಖ್ಯಮಂತ್ರಿಗಳಾಗಿದ್ದಂತಹ ಕಾಲದಲ್ಲಿ ಆಯಾ ಮುಖ್ಯಮಂತ್ರಿಗಳ ಕಾಲದಲ್ಲೂ ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಕೆಲವು ಮಂತ್ರಿಗಳ ವಿರುದ್ಧವೂ ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಕಾನೂನು ಸಮರವನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನು ಅವರು ಈಗಾಗಲೇ ಅವರು ಹೇಳಿರುವಂಥದ್ದು, ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದು, ಮೂಡಾ ಹಗರಣದಲ್ಲಿ ಯಾವ ಸ್ವರೂಪದ ಅಕ್ರಮ ನಡೆದಿದೆ, ಹೇಗೆ ಆಗಿದೆ, ಜಮೀನು ವ್ಯವಹಾರ, ನೋಟಿಫಿಕೇಷನು, ಡಿನೋಟಿಫಿಕೇಷನು, ಖರೀದಿ, ಅರಿಶಿನ ಕುಂಕುಮ, ಹಸ್ತಾಂತರ, ಅದಾದ ನಂತರ 50-50 ಅನ್ನುವಂಥ ರೀತಿಯಲ್ಲಿ ಕಾಂಪನ್ಸೇಷನ್ ಕೊಡುವಂತಹ ಸ್ವರೂಪದಲ್ಲಿ ಏನೋ ಒಂದು ಒಪ್ಪಂದವನ್ನು ಮಾಡಿಕೊಂಡ ರೀತಿಯಲ್ಲಿ ಅವ್ರಿಗೇನು ಹಂಚಿಕೆ ಮಾಡೋದಕ್ಕೆ ಬದಲಿ ನಿವೇಶನಗಳನ್ನು 14 ನಿವೇಶನ ಕೊಡೋದಕ್ಕೆ ಏನೇನಾಗಿದೆ, ಈ ಇಡೀ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಯವರು ಒಂದು ಕಡೆಯಲ್ಲಿ ಜವರನ ಮಗ ನಿಂಗ ಪರ್ಚೇಸ್ ಮಾಡಿರುವಂತಹ ಲ್ಯಾಂಡ್ ನಂತರ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಯವರು ಕೂಡ ಬಹಳ ಸುದೀರ್ಘವಾಗಿ ಹೇಳಿದ್ದಾರೆ. ಅದೇ ನಿಂಗನ ನಂತರ ಆತನ ಮಕ್ಕಳಿಂದ ಬಂದಿರುವಂತಹ ಜಮೀನು ಹೇಗೆ ಮುಖ್ಯಮಂತ್ರಿಯವರ ಕುಟುಂಬದವರಿಗೆ ಬಂತು, ಅಂದರೆ ಮುಖ್ಯಮಂತ್ರಿಯವರ ಹೆಂಡತಿ ಮನೆಯವರ ಕಡೆಗೆ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ಇರುವಂತಹ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಟಿ.ಜೆ. ಅಬ್ರಹಾಂ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಅಬ್ರಹಾಂ ಅವರೇ, ಬಹಳ ಮುಖ್ಯವಾಗಿ ಗವರ್ನರ್ ಅವರು ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ತಾವು ಮೊದಲು ಮನವಿಯನ್ನು ಸಲ್ಲಿಸಿದಂಥವರು 3 ಮಂದಿಗೆ ಯಾರ್ಯಾರು ಕೇಳಿದರೆ 3 ಮಂದಿಗೂ ಕೂಡ ಒಂದೇ ಆದೇಶದ ಮೂಲಕವಾಗಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ರಾಜ್ಯಪಾಲರ ಈ ನಡೆಯ ವಿಚಾರದಲ್ಲಿ? ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ರಾಜಕೀಯ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದನ್ನು ಇನ್ನೊಂದು ಕಡೆಯಿಂದ ಪ್ರತಿಪಕ್ಷದವರು ಕರ್ನಾಟಕದಲ್ಲಿ ಒತ್ತಾಯವನ್ನು ಮಾಡ್ತಾರೆ. ನಿಮ್ಮ ಪ್ರಕಾರ ಏನಿವಾಗ ರಾಜ್ಯಪಾಲರು ನಡ್ಕೊಂಡಿರೋ ನಡೆ ಸ್ಪಷ್ಟತೆ ಇದೆ, ವೆರಿ ಕ್ಲಿಯರ್. ಏನು ಕೇಳಿದ್ವಿ? ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ. ಯಾವ್ದ್ರ ಆಧಾರದ ಮೇಲೆ ನಾವು ಕೊಟ್ಟರು? ಪಿಟಿಷನ್ ಮೇಲೆ. ಆ ಪಿಟಿಷನನ್ನು ಸುಮ್ಮನೆ ಹಿಂಗೆ ಗೇಟಲ್ಲಿ ಕೈಗೆ ತೊಗೊಂಡು ಸೀಲ್ ಹಾಕ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿದ್ದಲ್ಲ. ನನ್ನನ್ನು ಖುದ್ದಾಗಿ ಕರೆಸಿ ಅಲ್ಲಿ ಕುಂಡ್ರಿಸಿ 1.5 hours 1.5 ತಾಸು ಅದನ್ನು ಪ್ಯಾರಾವೈಸ್ ಕೇಳಿದ ಮೇಲೆ ಅವರು ಆದೇಶ ಅಲ್ಲ, ನೋಟಿಸ್ ಕೊಡ್ತಾರೆ. ಆದೇಶನೂ ಅಲ್ಲ, ನೋಟಿಸ್ ಕೊಡ್ತಾರೆ. ನೋಡಿ, ನಿಮ್ಮ ಮೇಲೆ ಇಂಥ ಸೀರಿಯಸ್ ಅಲಿಗೇಷನ್ ಬಂದಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ 7 ದಿನ ಟೈಮು ಕೊಡ್ತಾರೆ. 7 ದಿನದೊಳಗೆ ಅವ್ರು ಕೊಟ್ಟಿದ್ದಾರಂತೆ, ಕ್ಯಾಬಿನೆಟ್ಟು ಡಿಸೈಡ್ ಮಾಡಿಕೊಟ್ರಂತೆ. ನಾನು ಅನ್ಫಾರ್ಚುನೇಟ್ಲಿ ನನಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ, ಸಿಗ್ತದೆ. ಅವರು ಯಾವ್ಯಾವ ನಾನು ಹಾಕಿರೋ ಆ ಅಪ್ಲಿಕೇಶನಲ್ಲಿ ಯಾವ ಅಂಶಗಳು ತಪ್ಪಿದೆ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಸೀನ್ ಇಟ್. ಬಟ್ ಅದನ್ನು ಹೇಳ್ಬೇಕಾಯ್ತಲ್ಲ, ಅಟ್ಲೀಸ್ಟ್ ಬಹಿರಂಗವಾಗಿ ಹೇಳಿದಾಗ ನೋಡಿರಿ ಹಿಂಗೆ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈಸ್ ಅನ್ ಎಕ್ಸಲೆಂಟ್ ಒರೇಟರ್. ಒಂದು ಇಶ್ಯೂ ತೊಗೊಂಡಾಗ ಅದನ್ನು ಹೆಂಗೆ ಬಿಡಿಸಿ ಅರ್ಥ ಆಗೋಂಗೆ ಎಲ್ರಿಗೂ ಮಾತಾಡಬೇಕು ಅಂತ ಸದನದಲ್ಲಿ ಮಾತಾಡ್ತಾರೆ. ಅದನ್ನು ಮೆಚ್ಕೊಳ್ಳೇಬೇಕು, ನಾನು ಮೆಚ್ಕೋಬೇಕು, ನೀವು ಎಲ್ಲರೂ ಮೆಚ್ಕೋತಾರೆ. ಬಟ್ ಈ ಇಶ್ಯೂ ಅಲ್ಲಿ ನಿಮಗೆ ಬಂದಿರೋ ನೋಟಿಸ್ ಜೊತೆ ಬಂದಲ್ಲ ಕಂಪ್ಲೇಂಟು, ಇದರಲ್ಲಿ ಯಾವುದು ತಪ್ಪು ಅಂತ ತೋರಿಸ್ಬೇಕಾಯ್ತು. ಅದರಲ್ಲಿ ಐ ಥಿಂಕ್ ಎಡವಿದ್ದಾರೆ. ಹಿ ಹ್ಯಾಸ್ ನಾಟ್ ಡನ್ ದ್ಯಾಟ್. ಈಗ ನಾವು ಬರೋಣ, ಈಗ ನಿಂಗ ಜವರ, ನಾನು ಅದು ಯಾವುದಕ್ಕೂ ಹೋಗಲ್ಲ. 98ರಲ್ಲಿ ನೋಟಿಫಿಕೇಷನ್ ಆಗುತ್ತಲ್ಲ, ಅಲ್ಲ ಬಿಫೋರ್ 96ಅಲ್ಲಿ ನೋಟಿಫಿಕೇಷನ್ ಆಗುತ್ತೆ. ನೋಟಿಫಿಕೇಷನ್ ಆದಾಗ ಆ ಜಮೀನು, ಆ ಹಳೇ ಹೆಸರಿರೋ ಜಮೀನು, ಕೃಷಿ ಜಮೀನು ಮೂಡಾ ಅಂಡ್ರಲ್ಲಿ ಬರುತ್ತೆ. ಅವರು ಪೊಸೆಷನ್ ಬಂದು ಅದನ್ನು ಡೆವಲಪ್ ಮಾಡಿದ್ರು, ರೋಡ್ ಮಾಡಿದ್ರು, ಸೈಟ್ ಮಾಡಿದ್ರು, ಪಾರ್ಕ್ ಮಾಡಿದ್ರು, ಎಲ್ಲ ಮಾಡಿದ್ರು. ಎಲ್ಲ ಅದು ಸೆಂಟ್ರಲ್ಲಿ ಡಿನೋಟಿಫೈ ಆಗ್ತದೆ. ಈ ಲ್ಯಾಂಡು, ಈ ಪರ್ಟಿಕ್ಯುಲರ್ ಲ್ಯಾಂಡು ಡಿನೋಟಿಫೈ ಆದಾಗ ಆ ನಿಂಗ ಅನ್ನೋ ಮನುಷ್ಯ ಇಲ್ಲ, ಅಲ್ಲಿ ಸತ್ತೋಗಿರೋ ಮನುಷ್ಯನ ಹೆಸರಲ್ಲಿ ಡಿನೋಟಿಫೈ ಆಗ್ತದೆ. ಅದು ಆಗಿರೋಣ. ಈಗ ಮುಖ್ಯಮಂತ್ರಿಗಳು ಹೇಳ್ಬೋದು, ನಮಗದು ಗೊತ್ತಿಲ್ಲಪ್ಪ, ಅದೇನೋ ಡಿನೋಟಿಫಿಕೇಷನ್ ಜನರಲ್ ಆಗ್ತದೆ, ಆಗಿದೆ ಅಂತ. ಬಟ್ ನನ್ನ ಪ್ರಶ್ನೆ, ಒಂದು ಸಣ್ಣ ಪ್ರಶ್ನೆ, ಅದ್ರ ಕುರಿತು ಏನು ಹೇಳಿದ್ರೆ, ನೀವು ಅಲ್ಲಿ ಕಳ್ತನ ಆಯಿತು, 98ಅಲ್ಲಿ ಕಳ್ತನ ಆಯ್ತಪ್ಪ, ಅದರಲ್ಲೇನು ಇದಿಲ್ಲ. ಸತ್ತೋದ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಯಿತು. ಆ ಕಳ್ತನ ಆಗಿರೋ ವಸ್ತು ನಿಮ್ಮನೆಗೆ ಬಂತಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನೀವು ಹೇಳಿದ್ರೆ, ಆ ಕಳ್ತನ ಆಗಿರೋ ವಸ್ತು ಹೆಂಗೆ ನಿಮ್ಮ ಮನೇಲಿ ಸಿಕ್ತು? ನೀವೇ ಹೇಳ್ತೀರಾ ಅದು ನನ್ನ ವಸ್ತು ಅಂತ. ಸೊ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ಯು ಕ್ಯಾನ್ ನಾಟ್ ಡಿನೈ ಇಟ್.
ಅಂದ್ರೆ ಅಲ್ಲೇನೆ ಮುಖ್ಯಮಂತ್ರಿ ಆವಾಗಿನ ಉಪಮುಖ್ಯಮಂತ್ರಿಯವರ ಅಧಿಕಾರದ ದುರುಪಯೋಗ ಆಗಿದೆ ಅಂತ. ಆಬ್ಸಲ್ಯೂಟ್ಲಿ. ಆಗ ಅವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ರು. ಹೌದು. ಓಕೆ, ಅಲ್ಲಿಂದ ಬರ್ರಿ 2004ವರೆಗೂ. 2004ರೊಳಗೆ ಸೈಟ್ಗಳು ಹಂಚಿಬಿಟ್ಟಿದ್ದಾರೆ. ನಿಮ್ಮ ಕಾಪಿ ಸಿಕ್ಕಿರ್ಬೇಕು, ನಂದು ಕಂಪ್ಲೇಂಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಷ್ಟು ಸೈಟ್ಗಳನ್ನು ಹಂಚಿಬಿಟ್ಟಿದ್ದಾರೆ. ನೀವು ನಿಮ್ಮ ಬಾಮೈದ ಹೋಗಿ ಸೈಟ್ ಕೊಟ್ಕೊಳ್ಳೋವಾಗ ಅಲ್ಲಿ ಕೃಷಿ ಭೂಮಿ ಇತ್ತ, ಆ ಪರ್ಟಿಕ್ಯುಲರ್ ಹೆಸರು ಇದೆಯಲ್ಲ, ಆ ಗ್ರಾಮದ ಹೆಸರು ಅದು ಹೋಗ್ಬಿಡ್ತಲ್ಲ, ದೇವನೂರು ಬಡಾವಣೆ 3ನೇ ಅಂತ. ಈಗ ಆ ಹೆಸರು ಇಲ್ಲ, ಹೆಸರೇ ಗ್ರಾಮ ಇಲ್ಲ, ದೇವನೂರು ಬಡಾವಣೆ ಆಗ್ಬಿಡ್ತಲ್ಲ, ಸೈಟ್ಗಳು ಹಂಚ್ಬಿಟ್ಟಿದಾರಲ್ಲ. ನೀವೆಂಗೆ ಕೊಂಡ್ಕೊಂಡ್ರಿ ಅಲ್ಲಿ? ನಿಮಗೆ ಹೆಂಗೆ ಹಕ್ಕು ಬಂತು? ಆ ಸೈಟ್ಗಳನ್ನ ಬೇರೆಯವ್ರು ಕೊಟ್ಟಿದಾರಲ್ಲ, ಆ ರೋಡ್ಗಳ ಮೇಲೆ ನಿಮ್ಗೆ ಹಕ್ಕು ಬಂತಾ? ಆ ಪಾರ್ಕ್ಗಳ ಮೇಲೆ ನಿಮ್ಗೆ ಹಕ್ಕಿತ್ತಾ? ಇಲ್ಲ ಸೈಟ್ಗಳು ಹಂಚಿದಾರಲ್ಲ ಅನೇಕ ಜನಕ್ಕೆ, ಅದ್ರ ಮೇಲೆ ನಿಮ್ಗೆ ಹಕ್ಕಿತ್ತಾ? ಸ್ವಾಧೀನದಲ್ಲಿದ್ರಾ ನೀವು? ಸ್ವಾಧೀನ ಪಡ್ಕೊಂಡ್ರಾ ನೀವು? ಸ್ವಾಧೀನ ಯಾರು ಕೊಡಬೇಕು? ಇಲ್ಲ ಅಲ್ಲಿ. ನನ್ನ ವಾದ ಅಲ್ಲಿಲ್ಲ. ಇಲ್ದಿರೋ ಜಾಗಕ್ಕೆ ಅದಕ್ಕೆ ಬದಲಿ ನೀವೇ ಇಷ್ಟ ಕೊಡು. ಯಾವುದು? ನೀವು ಕೊಂಡುಕೊಂಡಾಗಿಲ್ಲ ಅಲ್ಲಿ. ನೀವು ಭೂ ಪರಿವರ್ತನೆ ಹೋಗಿ 95ರಲ್ಲಿ ಮಾಡ್ತೀರಲ್ಲ, 2005ರಲ್ಲಿ ಮಾಡ್ತೀರಲ್ಲ, ನಿಮ್ಮ ಪ್ರಭಾವ ಇಲ್ಲದೆ ಒಬ್ಬ DC, ತಹಸೀಲ್ದಾರ್ ಜೊತೆ ಸರ್ವೇಯರ್ ಅಂತೆ, ವಿಲೇಜ್ ಅಕೌಂಟೆಂಟ್ ಅಂತೆ, ಎಲ್ಲರೂ ಹೋಗಿ ಆ ಭೂಮಿನ ನೋಡಿದ್ರಂತೆ, ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡ್ತಾರಂತೆ. ಎಲ್ರಿಗೂ ಗೊತ್ತು ಅದು ಸುಳ್ಳು ರಿಪೋರ್ಟು ಅಂತ. ಯಾಕಂದರೆ ದೇವನೂರು ಬಡಾವಣೆ ಇರೋದು, ಅಲ್ಲಿ ಕೃಷಿ ಭೂಮಿ ಇಲ್ಲಲ್ಲ. ಈ ಎರಡೂ ವ್ಯಕ್ತಿಗಳು, ತಹಸೀಲ್ದಾರ್ ಆದಂಥ ವ್ಯಕ್ತಿ ಮತ್ತು DC IAS ಆಫೀಸರ್ ಆದಂಥವರು ಸುಳ್ಳು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಯಾರು ಪರವಾಗಿ ಕೊಟ್ಟಿರ್ತಾರೆ? ಯಾರ್ದು ಪ್ರೆಷರ್ ಇಲ್ಲದೆ, ಅವರ ಏನೂ ಇಲ್ಲ, ಪ್ರೆಷರ್ದು ಇನ್ಫ್ಲುಯೆನ್ಸೇ ಇಲ್ಲದೆ ಮಾಡಿಬಿಟ್ರ? ಏನು ಸಂತೋಷಕ್ಕೆ ಇವ್ರು ಮಾಡಿದ್ರು? ನೀವು ನಿಜವಾಗ್ಲೂ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ರಿಪೋರ್ಟ್ ಕೊಡ್ರಿ ಅಂದರೆ ನೀವು ಎಷ್ಟು ಪರದಾಡಬೇಕು ಅವ್ರ ಹತ್ರ. ಬಟ್ ಇದರಲ್ಲಿ ಸುಳ್ಳು ಸರ್ಟಿಫಿಕೇಟ್ ಕೊಡೋ ಮಟ್ಟಕ್ಕೆ ಸ್ವಾಧೀನ ಅವರು ಅದ್ರ ಮೇಲೆ ಪ್ರಭಾವ ಬೀರಿದರು. ನೆಕ್ಸ್ಟ್ ಬನ್ನಿ, 2010ರಲ್ಲಿ ದಾನಪತ್ರ. ಯಾರ ಜಮೀನು ದಾನ ಮಾಡಿದ್ರಿ? ನೀವು ಕೊಂಡ್ಕೊಂಡಾಗ ನಿಮಗೆ ದಾನ ಸಿಕ್ಕಿಲ್ಲ, ಜಮೀನು ಸಿಕ್ಕಿಲ್ಲ, ನಿಮಗೆ ಸ್ವಾಧೀನ ಸಿಕ್ಕಿಲ್ಲ, ನಿಮಗೆ ಹಕ್ಕು ಸಿಕ್ಕಿಲ್ಲ. 2004ರಲ್ಲಿ ನಿಮಗೆ ಯಾರು ಮಾರಿದ್ನೋ ಅವನ ಹತ್ರ ಭೂಮಿ ಇತ್ತಾ? ಅವನ ಸ್ವಾಧೀನದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.